ನಿನ್ನೆ ನಮ್ಮ ಜಗದ್ಗುರುಗಳಾದಂತ ಶ್ರಮಪಟ್ಟಂತ ಲೋಕಸಭೆ, ರಾಜ್ಯಸಭೆ, ವಿಧಾನಸಭೆ, ವಿಧಾನ ಪರಿಷತ್ತು 4 ಮನೆಗಳ ಒಂದು ನೇತೃತ್ವ ವಹಿಸಿಕೊಂಡು ಅಧ್ಯಕ್ಷರಾಗಿ ಭದ್ರಾವತಿ ಕ್ಷೇತ್ರದ ಅಭಿವೃದ್ಧಿಯ ಹರಿಕಾರರಂತ ಸನ್ಮಾನಿತ ಸಂಗಮೇಶ್ವರ್ ಅವರ, ಹಿರಿಯ ಶಾಸಕರ ಸೇವೆ ಸಲ್ಲಿಸಿದಂತ ರುದ್ರೇಗೌಡ್ರವರೇ, ನಮ್ಮ ಗೌರವಿತ ಡಾಕ್ಟರ್ ಗುರುಗಳ ಜೊತೆ ಬರಬೇಕಾದಾಗ ನಮಗೆಲ್ಲರೂ ಕೂಡ ಅನಿಸ್ತಾ ಇತ್ತು. ಆದರೆ ಗುರುಗಳ ಒಂದು ಆಶೀರ್ವಾದ ಪಡೆದುಕೊಳ್ಳಿಕ್ಕೋಸ್ಕರ ಈ ಕಾರ್ಯಕ್ರಮಕ್ಕೆ ನಮ್ಮ ಪಂಚಪೀಠಾಧ್ಯಕ್ಷರ ಅವರ ಮನಸ್ಸಿಗೆ ಸಂತೋಷ ಆದರೆ, ಸಮಾಧಾನ ಆದರೆ ಅದೇ ಒಂದು ದೊಡ್ಡ ಆಶೀರ್ವಾದವಾಗಿ ನಮಗೆಲ್ಲರೂ ಕೂಡ ಹಾರೈಸ್ತಾರೆ. ಅಂತ ನಮ್ಮ ಪಂಚಪೀಠಾಧ್ಯಕ್ಷರ ಜಗದ್ಗುರುಗಳಿಗೆ 100ಕ್ಕೆ 100 ನಮ್ಮ ಸದ್ಭಕ್ತರ ನಿಮ್ಮೆಲ್ಲರ ಒಂದು ಸೇವೆಯನ್ನು ನೋಡಿ ಸಂಪೂರ್ಣವಾಗಿ ಅವರಿಗೆ ಸಂತೋಷ ಆಗಿದೆ ಅಂತೇಳಿ ಇವತ್ತು ನಾನು ಹೃದಯಪೂರ್ವಕವಾಗಿ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ. ಬಂಧುಗಳೇ, ಇವತ್ತು ನಮ್ಮೆಲ್ಲರ ಒಂದು ಯೋಗ ನಮ್ಮ ಶಿವಮೊಗ್ಗದಲ್ಲಿ ಇವತ್ತು ರಾಜಬೀದಿಯಲ್ಲಿ ಸಾಗಿ ಬಂದಂತ ಒಂದು ಐತಿಹಾಸಿಕವಾದಂತ ಒಂದು ಅಡ್ಡಪಲ್ಲಕ್ಕಿ ಉತ್ಸವ, ಧರ್ಮನಿಷ್ಠೆ ಮತ್ತೆ ಗುರುಭಕ್ತಿಯನ್ನ, ಅದರ ವೈಭವವನ್ನ ಇಡೀ ನಾಡಿಗೆ ತೋರಿಸುವಂತ ಒಂದು ಕೆಲಸವನ್ನ ನಮ್ಮ ಪತ್ರಿಕಾ ಮಾಧ್ಯಮದ ಸ್ನೇಹಿತರು ಅನೇಕ ಪ್ರೈವೇಟ್ ಚಾನೆಲ್ ಮುಖಾಂತರ, ಯೂಟ್ಯೂಬ್ ಮುಖಾಂತರ ಲೈವ್ ಅನ್ನು ಕೂಡ ಕೊಡುವಂತ ಕೆಲಸವನ್ನ ಮಾಡಿದ್ರು. ಅಂತ ಒಂದು ಅಭೂತಪೂರ್ವಂತ ಕಾರ್ಯಕ್ರಮವನ್ನು ನಮ್ಮ ಶಿವಮೊಗ್ಗದ ವೇದಿಕೆ ಮೀರುವಂತ ನಮ್ಮ ಸಮಿತಿ ಎಲ್ಲ ಸದಸ್ಯರಿಗೆ ಹೃದಯಪೂರ್ವಕವಾಗಿ ನಾನು ಅಭಿನಂದನೆ ತಿಳಿಸ್ತಾ ಇದ್ದೀನಿ. ಇನ್ನೊಂದು ವೇದಿಕೆ ಮೇಲೆ ನಮಗೆ ಕಳೆ ಅಂದ್ರೆ, ವೇದಿಕೆಯ ಬಲಭಾಗದಲ್ಲಿ ಕೂತಿರುವಂತ ನಮ್ಮ ಜಿಲ್ಲೆ ಮತ್ತೆ ನಮ್ಮ ಅಕ್ಕಪಕ್ಕದ ಕ್ಷೇತ್ರದ ಎಲ್ಲ ಸ್ವಾಮೀಜಿಗಳು ಇವತ್ತು ವೇದಿಕೆ ಮೇಲೆ ಆಸೀದರು. ಇಡೀ ರಾಜ್ಯದ ಮೂಲೆ ಮೂಲೆಗಳಿಂದ ಬಂದಿದ್ದಾರೆ. ಅವರ ಎಲ್ಲರ ಪಾದಗಳಿಗೂ ಕೂಡ ಈ ಸಂದರ್ಭದಲ್ಲಿ ನಾನು ನಮಸ್ಕಾರವನ್ನ ಕೂಡ ಈ ಸಂದರ್ಭದಲ್ಲಿ ತಿಳಿಸ್ತಾ ಇದ್ದೇನೆ. ಬಂಧುಗಳ, ಇವತ್ತು ಅಡ್ಡಪಲ್ಲಕ್ಕಿ ಉತ್ಸವ ಮುಖಾಂತರ ಹಿಂದಿನ ಒಂದು ದಾಖಲೆ, ಹಿಂದೆ ನಮ್ಮ ಆಯನೂರು ಮಂಜಣ್ಣ 34 ವರ್ಷಗಳ ಕೆಳಗೆ ಉತ್ಸವ ಸಮಿತಿಯ ಅಧ್ಯಕ್ಷರಾಗಿದ್ರು. ಯಡಿಯೂರಪ್ಪ ಸಾಹೇಬರು ಅವಾಗ ವಿರೋಧ ಪಕ್ಷದ ನಾಯಕರಾಗಿದ್ರು. ಆ ಒಂದು 34 ವರ್ಷಗಳ ಹಿಂದೆ ನಡೆದಂತ ಪಂಚಪೀಠ ಉತ್ಸವ ಇವತ್ತು ನೀವೇ ಮಾಡಿದಂತ ದಾಖಲೆಯನ್ನ ನೀವೇ ಮುರಿಯುವಂತ ಕೆಲಸವನ್ನ ಇವತ್ತು ಅತ್ಯಂತ ಯಶಸ್ವಿಯಾಗಿ ನಭೂತ ನ ಭವಿಷ್ಯತೆ ಅನ್ನೋ ರೀತಿಯಲ್ಲಿ ಈ ಕಾರ್ಯಕ್ರಮವನ್ನ ಮಾಡಿದಿರಿ ಅಂತೇಳಿ ಅತ್ಯಂತ ಅಭಿಮಾನ ಪೂರ್ವಕವಾಗಿ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಇವತ್ತು ನಾವು ಕೂತಂತ ಜಾಗ ತಾವೇ ಯೋಚನೆ ಮಾಡಿ, ಇದು ಒಂದು ಕಾಲದಲ್ಲಿ 45 ಎಕರೆ ಪೊಲೀಸ್ ಬಂದಿಖಾನೆ ಇಲಾಖೆಗೆ, ಪೊಲೀಸ್ ಇಲಾಖೆಗೆ ಸಂಬಂಧಪಟ್ಟಂತ ಜಾಗ. ಯಡಿಯೂರಪ್ಪ ಸಾಹೇಬರು ಮುಖ್ಯಮಂತ್ರಿ ಇದ್ದಾಗ ಇಲ್ಲಿ ಬಂದ್ರು. ಒಂದು ಪ್ರಧಾನಮಂತ್ರಿಗಳು ಬರುವಂತ ಕಾರ್ಯಕ್ರಮ ಇತ್ತು. ಇಲ್ಲಿ ಜೈಲನ್ನ ಇದೆಲ್ಲದೂ ಕೂಡ ನೋಡಿದಾಗ ಅಲ್ಲಿದ್ದಂತ ನಾವೆಲ್ಲರೂ ಕೂಡ ವಿನಂತಿ ಮಾಡ್ಕೊಂಡ್ವಿ, ಹಾರ್ಟ್ ಆಫ್ ದಿ ಸಿಟಿ ನಮ್ಮ ಜನರಿಗೆ ಕಾರ್ಯಕ್ರಮ ಮಾಡ್ಲಿಕ್ಕೆ ನೆಹರು ಸ್ಟೇಡಿಯಂ ಬಿಟ್ರೆ ಇನ್ಯಾವುದೇ ಜಾಗ ನಮ್ಮ ಶಿವಮೊಗ್ಗ ನಗರದಲ್ಲಿ ಇಲ್ಲ ಅಂತ ಹೇಳಿ ಹೇಳಿದಾಗ ಆಶ್ಚರ್ಯ. ಒಬ್ಬ ಮುಖ್ಯಮಂತ್ರಿಗಳ ಒಂದು ಆಶೀರ್ವಾದ ಯಾವ ರೀತಿ ಇರುತ್ತನಕ್ಕೆ 48 ಗಂಟೆಯಲ್ಲಿ ಈ ಪೊಲೀಸ್ ಇಲಾಖೆಯ ಸ್ಥಾನದಲ್ಲಿದ್ದಂತ ಈ ಜಾಗವನ್ನ 42 ಎಕರೆ, ಇವತ್ತು 4,000 ಕೋಟಿ ಕೂಡ ಬೆಲೆ ಕಟ್ಬೋದು. ಈ ಭೂಮಿಗೆ ಬೆಲೆ ಕಟ್ಟಬೇಕು ಅಂದ್ರೆ ಈ ಜಾಗವನ್ನ ನಮ್ಮ ಶಿವಮೊಗ್ಗ ನಗರದ ಜನರಿಗೆ, ನಮ್ಮ ರಾಜ್ಯದ ಜನರಿಗೆ ಉಪಯೋಗಿಸ್ಕೊಳ್ಳೋಕ್ಕೋಸ್ಕರ 48 ಗಂಟೆಯಲ್ಲಿ ಈ ಜಾಗವನ್ನು ಮಾಡಿಸ್ಕೊಟ್ಟಂತ ಯಡಿಯೂರಪ್ಪ ಸಾಹೇಬರು ನಾನು ಈ ಸಂದರ್ಭದಲ್ಲಿ ಹೃದಯಪೂರ್ವಕವಾಗಿ ಕೃತಜ್ಞತೆನ ಈ ಸಂದರ್ಭದಲ್ಲಿ ತಿಳಿಸ್ತಾ ಇದ್ದೀನಿ. ಅನೇಕ ಭವ್ಯವಾದಂತಹ ಕಾರ್ಯಕ್ರಮಗಳು ಈ ಜಾಗದಲ್ಲಿ ಆಗ್ತಾ ಇದೆ. ನಮ್ಮ ಕ್ರೀಡೆಗೆ ತೊಂದರೆ ಆಗದ ರೀತಿಯಲ್ಲಿ ಸ್ಟೇಡಿಯಂ ಕೂಡ ಉಳಿಸ್ಕೊಂಡು ಇಲ್ಲಿ ಕಾರ್ಯ ಆಗ್ತಿರೋದು ನಾವೆಲ್ಲರೂ ಕೂಡ ನೋಡ್ತಾ ಇದ್ದೀವಿ. ಬಂಧುಗಳೇ, ಈ ಸಂದರ್ಭದಲ್ಲಿ ನಾನು ಇಷ್ಟು ಮಾತ್ರ ಹೇಳ್ತೀನಿ. ಇವತ್ತು ರಾಜ್ಯದ ಮೂಲೆ ಮೂಲೆಗಳಿಂದ ಬಂದಿದ್ದೀರಿ. ಯಡಿಯೂರಪ್ಪ ಸಾಹೇಬರ ನೇತೃತ್ವದಲ್ಲಿ ಇಡೀ ರಾಜ್ಯದಲ್ಲಿ ಅನೇಕ ಕೆಲಸ ಕಾರ್ಯಗಳು ಆಗಿದೆ. ಆದರೆ ಶಿವಮೊಗ್ಗದಲ್ಲಿ ಇಡೀ ಏಷ್ಯಾದಲ್ಲಿ ದಾಖಲೆ ಆಗಿದೆ. ಸುಮಾರು 2,000 ಕೋಟಿಯನ್ನ ವೆಚ್ಚ ಮಾಡಿ ನಮ್ಮ ಶಿವಮೊಗ್ಗ ಕ್ಷೇತ್ರದಲ್ಲಿ, ಅದು ಸೊರಬ ಇರ್ಬೋದು, ಅದು ಶಿಕಾರಿಪುರ ಇರ್ಬೋದು, ಅದು ನಮ್ಮ ಶಿವಮೊಗ್ಗ ಗ್ರಾಮಾಂತರ ಇರ್ಬೋದು, ಅದು ನಮ್ಮ ಬೈಂದೂರು ಇರ್ಬೋದು, ಈ ರೀತಿ ನೀರಾವರಿ ಯೋಜನೆಗೆ ಏಷ್ಯಾದಲ್ಲೇ ದಾಖಲೆ ಆಗಿದೆ. ಒಬ್ಬ ಮುಖ್ಯಮಂತ್ರಿ ಶಂಕುಸ್ಥಾಪನೆ ಮಾಡಿ, ಒಬ್ಬ ಮುಖ್ಯಮಂತ್ರಿ ಉದ್ಘಾಟನೆ 2 ವರ್ಷದಲ್ಲಿ ಉದ್ಘಾಟನೆ ಮಾಡಿ ನೀರಾವರಿ ಯೋಜನೆ ಮಾಡಿದ್ದು ಸನ್ಮಾನಿಸಿದ ಯಡಿಯೂರಪ್ಪನವರ ಕಾಲದಲ್ಲಿ ಅಂತೇಳಿ ಅತ್ಯಂತ ಅಭಿಮಾನ ಪೂರ್ವಕ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ತಾವೇ ಯೋಚನೆ ಮಾಡಿ, 2008ರಿಂದ ಶಿವಮೊಗ್ಗದಲ್ಲಿ ಮೆಡಿಕಲ್ ಕಾಲೇಜ್ ಆಯ್ತು, ಅಗ್ರಿಕಲ್ಚರ್ ಹಾರ್ಟಿಕಲ್ಚರ್ ಇಂಟಿಗ್ರೇಟೆಡ್ ಯೂನಿವರ್ಸಿಟಿ ಆಯ್ತು, ಬಂಗಾರಪ್ಪನವ್ರು ಕಟ್ಟಿದಂತ ನಮ್ಮ ಮೆಗನ್ ಹಾಸ್ಪಿಟ್ಲು 600 ಬೆಡ್ ಇತ್ತು, ಅದನ್ನ 1200 ಬೆಡ್ಗೆ ಅಪ್ಗ್ರೇಡ್ ಮಾಡುವಂತ ಕೆಲಸವನ್ನ ಮಾಡಿದ್ರು. ಕೃಷಿ ಕಾಲೇಜು
ಇವತ್ತು ಅಗ್ರಿಕಲ್ಚರ್ ಹಾರ್ಟಿಕಲ್ಚರ್ ಇಂಟಿಗ್ರೇಟೆಡ್ ಯೂನಿವರ್ಸಿಟಿ ನಮ್ಮ ಇರುವಕ್ಕೆ ಅಂತ ಹೇಳಿ 1,000 ಎಕರೆ ಜಾಗದಲ್ಲಿ ಒಂದು ಅಂತಾರಾಷ್ಟ್ರೀಯ ಮಟ್ಟದ ಯೂನಿವರ್ಸಿಟಿ ಆಗಿ ಪರಿವರ್ತನೆ ಆಗಿರೋದು ನೀವೆಲ್ಲರೂ ಕೂಡ ನೋಡ್ತಾ ಇದ್ದೀರಿ. ಕೇಂದ್ರದಿಂದ ಅನೇಕ ವಿಶ್ವವಿದ್ಯಾಲಯಗಳು ನಮ್ಮ ಶಿವಮೊಗ್ಗ ಬಂದಿದೆ. ಅಂದ್ರೆ ನಮ್ಮ ಶಿವಮೊಗ್ಗ ಕ್ಷೇತ್ರದ ಮಕ್ಕಳು ವಿದ್ಯಾಭ್ಯಾಸ ಮಾಡಬೇಕು ಅಂದ್ರೆ ಎಲ್ಲೋ ಬೆಂಗಳೂರಿಗೂ ಮೈಸೂರಿಗೂ ಹೋಗ್ಬೇಕಾಗಿಲ್ಲ. ಎಲ್ಲ ರೀತಿಯಂತ ಒಂದು ವಿದ್ಯಾಭ್ಯಾಸಕ್ಕೆ ಬೇಕಾದಂತ ವ್ಯವಸ್ಥೆಯನ್ನ ನಮ್ಮ ಶಿವಮೊಗ್ಗ ಕ್ಷೇತ್ರದಲ್ಲಿ ಆಗಿದೆ ಅಂತೇಳಿ ಅತ್ಯಂತ ಅಭಿಮಾನ ಪೂರ್ವಕ ನಾನು ಹೇಳಿಕ್ಕೆ ಇಚ್ಛೆ ಪಡ್ತೇನೆ. ಅದರ ಶಕ್ತಿ ಸನ್ಮಾನ್ಯ ಶ್ರೀಯುತ ಯಡಿಯೂರಪ್ಪನವರ ಒಂದು ಆಶೀರ್ವಾದ ಅಂತೇಳಿ ನಾನು ಅಭಿಮಾನ ಪೂರ್ವಕವಾಗಿ ಈ ಸಂದರ್ಭದಲ್ಲಿ ಇಚ್ಛೆ ಪಡ್ತೇನೆ. ಇವತ್ತು ರಾಜ್ಯದಲ್ಲಿ ಅನೇಕ ಮಠ ಮಂದಿರಗಳ ದೇವಸ್ಥಾನಗಳ ಅಭಿವೃದ್ಧಿ ತಾವೇ ಯೋಚನೆ ಮಾಡಿ. ನಮ್ಮ ಹಿಂದೂ ಸಿದ್ಧಾಂತಕ್ಕೆ ಹಿಂದುತ್ವಕ್ಕೆ ಶಕ್ತಿ ತುಂಬುವಂತ ಕಾರ್ಯ, ಗೋ ಹತ್ಯೆ ನಿಷೇಧಕ್ಕೆ ಬಿಗಿಯಾದಂತ ಒಂದು ಕಾನೂನು ತರುವಂತ ಕಾರ್ಯಕ್ರಮ ಇರ್ಬೋದು, ಗುಡಿ ಗೋಪುರಗಳಿಗೆ ಶಕ್ತಿ ತುಂಬುವಂತ ಕಾರ್ಯ ಇರ್ಬೋದು. ಇವತ್ತು ನಮ್ಮ ಮಠ ಮಂದಿರಗಳ ಶ್ರೀಗಳು ಇವತ್ತು ದಾಸೋಹದ ಮುಖಾಂತರ ಅನ್ನ ದಾಸೋಹ, ಶಿಕ್ಷಣ ದಾಸೋಹ, ವಿದ್ಯಾ ದಾಸೋಹ, ಆಧ್ಯಾತ್ಮದ ಮುಖಾಂತರ ಶಕ್ತಿ ತುಂಬುವಂತ ಕಾರ್ಯವನ್ನ ಸರ್ಕಾರ ಮಾಡ್ಲಿಕ್ಕಾಗಲ್ಲ. ಕಾರ್ಯ ಮಾಡೋದು ಮಠ ಮಂದಿರಗಳು ಅಂತೇಳಿ ಅದಕ್ಕೆ ಶಕ್ತಿ ತುಂಬುವಂತ ಕಾರ್ಯವನ್ನು ಕೂಡ ನಿಮ್ಮ ಯಡಿಯೂರಪ್ಪ ಸಾಹೇಬರು ಮಾಡಿದ್ ಗೊತ್ತಂತ ವಿಚಾರ. ಇದೇ 15 ವರ್ಷ ಕೆಳಗೆ ಬೆಳಗ್ಗೆ ಎದ್ದು ನ್ಯೂಸ್ ಪೇಪರ್ ಓದಿದ್ರೆ ಇಂಥ ಊರಿನಲ್ಲಿ, ಇಂಥ ಹಳ್ಳಿಯಲ್ಲಿ ಇಂಥ ಹೆಣ್ಣು ಮಗುವಿನ ಭ್ರೂಣ ಹತ್ಯೆ ಅಂತೇಳಿ ಹೆಡ್ಲೈನ್ ಬರ್ತಾ ಇತ್ತು. ಆದ್ರೆ ಇವತ್ತು ಹೆಮ್ಮೆಯಿಂದ ಹೇಳ್ಬೋದು, ಆ ಭ್ರೂಣ ಹತ್ಯೆಯನ್ನ ಝೀರೋ ಟಾಲರೆನ್ಸ್ ಅನ್ನ ಮಾಡುವಂತ ಕೆಲಸ ಇವತ್ತು ನಮ್ಮ ದೇಶದಲ್ಲಿ, ನಮ್ಮ ರಾಜ್ಯದಲ್ಲಿ ಅಂದ್ರೆ ಆಗಿದೆ ಅಂದ್ರೆ ಅದು ನಿಮ್ಮ ಯಡಿಯೂರಪ್ಪನವ್ರು ಕೊಟ್ಟಂತ ಭಾಗ್ಯಲಕ್ಷ್ಮಿಯ ಒಂದು ಯೋಜನೆ ಅಂತ ಹೇಳಿ ಅತ್ಯಂತ ಅಭಿಮಾನ ಪೂರ್ವಕ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಬಂಧುಗಳೇ, ಇವತ್ತು ಸಮಾಜ ತಾವೆಲ್ಲರೂ ಕೂಡ ಯಡಿಯೂರಪ್ಪ ಸಾಹೇಬರನ್ನ ಜನ್ಮಭೂಮಿ ಮಂಡ್ಯ ಆದ್ರೂ ಕೂಡ ಕರ್ಮಭೂಮಿ ಶಿವಮೊಗ್ಗ ಕ್ಷೇತ್ರ ಆಯ್ತು, ಆಶೀರ್ವಾದನ ಮಾಡಿಕೊಟ್ರಿ, ರಾಜ್ಯಕ್ಕೆ ಪರಿಚಯ ಮಾಡಿಕೊಟ್ರಿ, ರಾಷ್ಟ್ರಕ್ಕೆ ಪರಿಚಯ ಮಾಡಿಕೊಟ್ರಿ. ಇವತ್ತು ಅವರ ಹೆಸರಿನಲ್ಲಿ ನಿಮ್ಮ ರಾಘಣ್ಣ ಇರ್ಬೋದು, ವೇದಿಕೆ ಮೇಲಿರುವಂತ ಮುಖಂಡರುಗಳು ಇರ್ಬೋದು, ನಿಮ್ಮ ವಿಜಯಣ್ಣ ಒಬ್ಬ ಶಾಸಕನಾಗಿರ್ಬೋದು, ಅನೇಕ ಕೆಲಸ ಕಾರ್ಯಗಳನ್ನ ಮಾಡುವಂತ ಒಂದು ಆಶೀರ್ವಾದ ನಮಗೆ ಯಡಿಯೂರಪ್ಪ ಸಾಹೇಬರಿಂದ ಸಿಕ್ಕಿದ್ದು ನಮಗೊಂದು ಶಕ್ತಿ ಕೊಡುವಂತ ಕೆಲಸ ಏನಾದರೂ ಆಗಿದೆ ಅಂದ್ರೆ ಅದು ವೇದಿಕೆ ಮುಂಭಾಗದಲ್ಲಿರುವಂತ ನಮ್ಮ ಸಮಾಜದ ಎಲ್ಲ ಬಂಧುಗಳ ಒಂದು ಆಶೀರ್ವಾದ, ಮತ್ತೆ ವೇದಿಕೆ ಮೇಲಿರುವಂತ ಎಲ್ಲ ಜಗದ್ಗುರುಗಳು, ನಮ್ಮ ಶ್ರೀಗಳ ಒಂದು ಹಾರೈಕೆ ಅಂತ ಹೇಳಿ ಇವತ್ತು ನಾನು ಅಭಿಮಾನ ಪೂರ್ವಕ ನಾನು ಹೇಳ್ತಾ, ಇವತ್ತು ಪಂಚಾಪೀಠ ಬೀಚ್ ಶ್ರೀಗಳು ನಮ್ಮ ಶಿವಮೊಗ್ಗಕ್ಕೆ ಸಮಯ ನಿಗದಿ ಆಯಿತು ಬರಬೇಕು ಅಂತೇಳಿ ವಿನಂತಿ ಮಾಡಿಕೊಂಡಾಗ ನಮ್ಮ ಪಂಚಪೀಠದ ಸ್ವಾಮೀಜಿಗಳು, ಜಗದ್ಗುರುಗಳು ಬೇರೆ ಬೇರೆ ಕಡೆಗೆ ಸಮಯವನ್ನು ಕೊಟ್ಟಿದ್ರು. ಅರೆ ಶಿವಮೊಗ್ಗ ಶಿವಪ್ಪ ನಾಯಕನ, ಅಕ್ಕಮದೇವಿಯ ಅನೇಕ ಶರಣೆಯರ ಒಂದು ಪುಣ್ಯದ ನೆಲ, ಒಂದು ಕಲ್ಲನ್ನು ಹಿಡಿಯೋದ್ರೂ ಕೂಡ ಒಂದು ಶಾಸನ ಸಿಗುತ್ತೆ. ಮತ್ತು ವಿಶೇಷವಾಗಿ ಒಬ್ಬ ರೈತ ನಾಯಕ ಯಡಿಯೂರಪ್ಪನವ್ರಿಗೆ ಸನ್ಮಾನ ಮಾಡುವಂತ ಒಂದು ಅವಕಾಶ ಕೂಡ ಈ ಕಾರ್ಯಕ್ರಮ ಜೋಡಿಸ್ಕೊಂಡಿದ್ದೀವಿ ಅಂತ ಹೇಳಿದಾಗ ಸಂಪೂರ್ಣವಾದಂತಹ ಸಮಯವನ್ನು ಕೊಟ್ಟು ಇವತ್ತು ಜಗದ್ಗುರುಗಳು ಆಗಮಿಸಿದರೆ ಅವರೆಲ್ಲರ ಪಾದಗಳಿಗೆ ಮತ್ತೊಮ್ಮೆ ಶಿವಮೊಗ್ಗ ಕ್ಷೇತ್ರದ ಸದ್ಭಕ್ತರಿಗೆ ನಾನು ಪರವಾಗಿ ನಾನು ಅಭಿನಂದನೆ ಕೂಡ ತಿಳಿಸ್ತಾ, ವಿಶೇಷವಾಗಿ ನಮ್ಮ ತಾಯಿಂದಿರಿಗೂ ಮತ್ತು ಪಂಚಪೀಠಕ್ಕೂ ಅವಿನಾಭಾವದ ಒಂದು ಸಂಬಂಧ ಅಂತ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಇವತ್ತು ನಮ್ಮ ಬಾಳೆಹೊನ್ನೂರು ಪೀಠ ನಮ್ಮ ಜಗದ್ಗುರುಗಳ ಕೈಯಲ್ಲಿ ಯಾವತ್ತೂ ಕೂಡ ಹಸಿರು ಧ್ವಜ ನಾವು ನೋಡ್ತಾ ಇರ್ತೀವಿ. ಅದೇ ರೀತಿ ನಮ್ಮ ಉಜ್ಜಯಿನಿ ಪೀಠದ ಜಗದ್ಗುರುಗಳ ಒಂದು ಅಮೃತ ಹಸ್ತದಲ್ಲಿ ಶ್ವೇತವರ್ಣದ ಬಿಳಿಯ ವಸ್ತ್ರವನ್ನು ನೋಡ್ತಾ ಇರ್ತೀವಿ. ನಮ್ಮ ಕೇದಾರನಾಥ ಪೀಠದ ಶ್ರೀಗಳಂತ ಹಳದಿ ಒಂದು ಮಂಗಳಸೂತ್ರದ ಒಂದು ಹೋಲಿಕೆಯನ್ನು ನಾವೆಲ್ಲರೂ ಕೂಡ ಮಾಡ್ತೀವಿ. ಶ್ರೀಶೈಲ ಪೀಠದ ಶ್ರೀಗಳ ಕೈಯಲ್ಲಿ ಶ್ಯಾಮಲ ವರ್ಣದ ಧ್ವಜವನ್ನು ನಾವು ನೋಡ್ತಾ ಇರ್ತೀವಿ. ಕಾಶಿ ಪೀಠದ ಕೈಯಲ್ಲೂ ಕೂಡ ಅಮೃತ ಹಸ್ತದಲ್ಲಿ ಪಚ್ಚೆಯ ಒಂದು ಬಣ್ಣದ ಒಂದು ಧ್ವಜವನ್ನು ನೋಡ್ತಾ ಇದ್ವಿ. ಇವತ್ತು ಈಗ ತಾನೇ ನಮ್ಮ ಜಗದ್ಗುರುಗಳಾದಂತ ರಂಭಾಪುರಿಯ ಬಾಳೆಹೊನ್ನೂರು ಪೀಠದ ಶ್ರೀಗಳು ವೇದಿಕೆಗೆ ಆಗಮಿಸಿದ್ದಾರೆ. ಎಲ್ಲ ಭಕ್ತರ ಪರವಾಗಿ ಹೃದಯಪೂರ್ವಕವಾಗಿ ನಾನು ಸ್ವಾಗತವನ್ನ ಬಯಸ್ತಾ ಇದ್ದೇನೆ. ಜಗದ್ಗುರುಗಳಿಗೆ ಭಾರತ್ ಮಾತಾ ಕಿ, ಜಗದ್ಗುರು ರಂಭಾಪುರಿ ಶ್ರೀಗಳಿಗೆ ಭಾರತ್ ಮಾತಾ ಕಿ. ಮಾನವ ಧರ್ಮಕ್ಕೆ, ಧರ್ಮದಿಂದಲೇ ವಿಶ್ವಕ್ಕೆ ಒಂದೇ ಒಂದೇ ಭಾರತ್ ಮಾತಾ ಕಿ. ಜೊತೆಗೆ ಆಗಮಿಸಿದ ಇತರ ಶ್ರೀಗಳನ್ನು ಕೂಡ ಸ್ವಾಗತವನ್ನ ಈ ಸಂದರ್ಭದಲ್ಲಿ ಬಯಸ್ತಾ ಇನ್ನು ಒಂದೇ ಒಂದು ನಿಮಿಷ ಸಮಯವನ್ನ ತೆಗೆದುಕೊಳ್ತೀನಿ. ಮೊನ್ನೆ ಒಂದು ಪತ್ರಿಕೆಯಲ್ಲಿ ಒಂದು ಲೇಖನ ಬಂದಿತ್ತು. ಆ ಲೇಖನದಲ್ಲಿ ಇನ್ನೊಂದು 8-10 ವರ್ಷದಲ್ಲಿ
ನಮ್ಮ ಯುವಕರು ಫಿಸಿಕಲಿ ಆಟ ಅಥವಾ ಹೊರಗಡೆಗೆ ಜನರ ಮಧ್ಯೆ ಬೆರೆಯುವಂತ ಸಂಖ್ಯೆ ಕಮ್ಮಿ ಆಗ್ತಾ ಇದೆ. ಬರ್ತಾ ಬರ್ತಾ ಯುವ ಶಕ್ತಿಯ ಒಂದು ಖಿನ್ನತೆಗೆ ಒಳಗಾಗ್ತಾ ಇದ್ದಾನೆ. ಹಾಗಾಗಿ ನಮ್ಮ ದೇಶದ ಜನಸಂಖ್ಯೆಗೆ ಈಗಿರುವಂತ ಒಬ್ಬ ಮಾನಸಿಕ ತಜ್ಞರಿರ್ಬೋದು, ನ್ಯೂರಲಿಸ್ಟ್ ಇರ್ಬೋದು, 3,000 to 4,000 ಜನ ಯುವಕರಿಗೆ ಒಬ್ಬ ಡಾಕ್ಟರ್ ಇದ್ದಾರೆ. 1,000 ಯುವಕರಿಗೆ ಒಬ್ಬ ಡಾಕ್ಟರ್ ಇರ್ಬೇಕಾಗತ್ತೆ ಅಂತ ಹೇಳಿ ಒಂದು ಆರ್ಟಿಕಲ್ ಅನ್ನ ನಾನು ನೋಡಿದೆ. ಅರೆ ಇಷ್ಟು ಮಾತ್ರ ಹೇಳ್ತೀನಿ ನಾನು. ಇವತ್ತು ನಮ್ಮ ಮುಂದಿನ ಒಂದು ಯುವ ಶಕ್ತಿಗೆ ಬೇಕಾಗಿರೋದು ಯಾವುದೋ ಒಬ್ಬ ಮಾನಸಿಕ ಖಿನ್ನತೆಗೆ ಬೇಕಾದಂತ ಯಾರೋ ಮಾನಸಿಕ ತಜ್ಞರಲ್ಲ. ಅವ್ರಿಗೆ ಬೇಕಾಗಿರೋದು ನಮ್ಮ ಪಂಚಾಚಾರ್ಯರ ಮಾತುಗಳು, ಅವ್ರು ಕೊಟ್ಟಂತ ಶ್ಲೋಕಗಳು, ಅವ್ರು ಕೊಟ್ಟಂತ ವಿಚಾರಗಳನ್ನ ನಮ್ಮ ಯುವ ಶಕ್ತಿಗೆ ಮುಟ್ಟಿಸುವಂತ ಕಾರ್ಯವನ್ನ ಮಾಡಿದ್ರೆ 100% ನಮ್ಮ ಯುವ ಶಕ್ತಿ ಸಮಾಜಕ್ಕೆ, ತಂದೆ ತಾಯಿಗೆ ಭಾರ ಆಗದ ರೀತಿಯಲ್ಲಿ ಬದುಕಲಿಕ್ಕೆ ಸಾಧ್ಯ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತಾ, ವಿಶೇಷವಾಗಿ ಮಳೆ ಬಂದಾಗ ಯಾವ ರೀತಿ ರಸ್ತೆ ನೀರು ಕುಡಿಯುತ್ತೆ, ಸಣ್ಣ ಸಣ್ಣ ಅಲ್ಲಿ ಇಲ್ಲಿ ನೀರು ನಿಲ್ಲುತ್ತೆ, ಸಣ್ಣ ಸಣ್ಣ ಹಳ್ಳಗಳಾಗತ್ತೆ, ಹಳ್ಳ ಆದ್ಮೇಲೆ ಕೆರೆ ಆಗತ್ತೆ, ಕೆರೆ ಆದ್ಮೇಲೆ ಸಮುದ್ರ ಆಗತ್ತೆ, ಕೆರೆ ಬತ್ತು ಹೋಗ್ಬೋದು, ಆದ್ರೆ ಸಮುದ್ರ ಯಾವಾಗಲೂ ಕೂಡ ಬತ್ತಕ್ಕಾಗಿ ಸಾಧ್ಯ ಇಲ್ಲ. ಆ ರೀತಿ ನಮ್ಮ ವೀರಶೈವ ಎಲ್ಲ ಒಳಪಂಗಡಗಳು ಎಲ್ಲ ಕೂಡ ಕೆರೆ, ಸಣ್ಣ ಸಣ್ಣ ಕೆರೆಗಳೇನಿದೀವಿ ಒಂದಾಗಿ ಒಟ್ಟಾಗಿ ಸಮುದ್ರ ಆದ್ರೆ ಎಲ್ಲ ಶೋಷಿತ ಪೀಡಿತ ಸಮಾಜಗಳಿಗೆ ನೆರಳನ್ನ ಕೊಡ್ಲಿಕ್ಕೆ ಸಾಧ್ಯ. ಆ ದಿಕ್ಕಲ್ಲಿ ಒಟ್ಟಾಗಿ ರಥವನ್ನು ಎಳೆಯುವಂತ ಕೆಲಸವನ್ನ ನಾವು ಸಂಕಲ್ಪವನ್ನ ಈ ವೇದಿಕೆ ಮುಖಾಂತರ ಮಾಡೋಣ ಅಂತ ಹೇಳಿ ವಿನಂತಿಯನ್ನು ಕೂಡ ಮಾಡ್ಕೊಂತ, ಮತ್ತೊಮ್ಮೆ ವೇದಿಕೆ ಮೇಲೆ ಆಸೀನರಾಗಿರುವಂತ ನಮ್ಮ ಜಗದ್ಗುರುಗಳ ಪಾದಗಳಿಗೆ ಮತ್ತೆ ಈ ಕಾರ್ಯಕ್ರಮಕ್ಕೆ ಕಳೆಯನ್ನು ತಂದುಕೊಟ್ಟಂತ ಎಲ್ಲ ಸದ್ಭಕ್ತರಿಗೆ, ನಿಮ್ಮ ರಾಘಣ್ಣ ಒಬ್ಬ ಚುನಾಯಿತ ಪ್ರತಿನಿಧಿಯಾಗಿ ಜಗದ್ಗುರು ಪಕ್ಕ ಕೂರುವಂತ ಒಂದು ಅವಕಾಶ ಮಾಡಿಕೊಟ್ಟಂತ ನಮ್ಮ ಸಮಾಜದ, ನಮ್ಮ ಈ ಭಾಗ ನಾಡಿನ ಎಲ್ಲ ಬಂಧು ಭಗಿನಿಯರಿಗೆ ವಂದನೆ, ಅಭಿನಂದನೆ ತಿಳಿಸಿ, ರಾಜ್ಯದ ಅನೇಕ ಮೂಲೆಗಳಿಂದಲೂ ಕೂಡ ದೊಡ್ಡ ಸಂಖ್ಯೆಯಲ್ಲಿ ಇವತ್ತು ಸದ್ಭಕ್ತರು ಬಂದಿದ್ದಾರೆ. ಅವ್ರಿಗೂ ಕೂಡ ವೇದಿಕೆ ಪರವಾಗಿ ನಾನು ಸ್ವಾಗತವನ್ನ ಬಯಸಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ನಮಸ್ಕಾರ.